ಹಲೋ ಗಾಯ್ಸ್, ವೆಲ್ಕಮ್ ಟು ಅಪ್ಪೀಸ್ ವ್ಲಾಗ್. ಎಲ್ಲರಿಗೂ ಅಪ್ಪೀಸ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನಮ್ಮ ಕೊಕ್ಕನೂರು ದಾವಣಗೆರೆ ಡಿಸ್ಟಿಕ್ಕು ಹರಿಹರ ತಾಲೂಕಿನಲ್ಲಿ ತುಂಬ ವಿಜೃಂಭಣೆಯಿಂದ ನಡೆಯುವಂತಹ ತೇರಿದು. ವರ್ಷಕ್ಕೆ ಒಂದು ಸಲ ಬರುತ್ತೆ ತೇರಿದು. ಯಾವಾಗಪ್ಪ ಅಂದರೆ ರಾಮನವಮಿ ಆಗಿ ತಿರುಮನೆ ದಿವಸನೇ ನೆಕ್ಸ್ಟ್ ಡೇನೇ ತೇರನ್ನ ಹರಿಸ್ತಾರೆ. ಅದು ಬೆಳಗಿನ ಜಾವ 3:30 5:30 6 ಗಂಟೆ ಮಟ್ಟ ನಡೆಯುತ್ತೆ. ತುಂಬ ಗ್ರ್ಯಾಂಡಾಗೆ ಮಾಡಿದರು ಫ್ರೆಂಡ್ಸ್, ಭಾಳ ತುಂಬಾ ಚೆನ್ನಾಗಿತ್ತು. ನಾನು ಸಹ ಕೂಡ ಭಾಗಿಯಾಗಿದ್ದೆ ನೋಡಿ. ನಾನು ಇಷ್ಟು ನನಗೆ ಹತ್ರನೇ ಇದ್ದರೆ ನಮಗೆ ತುಂಬ ವಾಕಬಲ್ ಡಿಸ್ಟೆನ್ಸ್ ನಮ್ಮ ತೇರಿದು. ಏನಪ್ಪ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಹೋಗ್ಬೋದು, ಆ ಥರ ಇದೆ. ಇಲ್ಲಿ ದೇವ್ರಿಗೆ ಸಹ ಹರಕೆ ಹೊತ್ಕೊಂಡ್ರೆ ದಿಂಡು ಉಳ್ತೀನಿ ಅಂತ ಹೊತ್ಕೊಂಡ್ರೆ, ಆಮೇಲೆ ಹಣ್ಣು ಕೈ ಮಾಡಿಸೋದಾಗಿರ್ಬೋದು, 5 ವಾರ ಬಂದು ಹೋಗ್ತೀನಿ ಅಂತನಾಗಿರ್ಬೋದು, ಯಾವುದೇ ಆಗಿರ್ಬೋದು ಫ್ರೆಂಡ್ಸ್, ಅದನ್ನು ಕೂಡ ಇಲ್ಲಿ ಸಹ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡಿ, ಇನ್ನು ಬೆಳಗ್ಗೆನೇ ದರ್ಶನ ನನಗೆ ತುಂಬಾ ಖುಷಿ ಆಯ್ತು. ನನ್ನಂಥ ಲಕ್ಕಿಯಸ್ಟ್ ಪರ್ಸನ್ಸ್ ಯಾರಿಲ್ಲ ಅನ್ಕೊಳ್ತೀನಿ. ಈ ಥರ ಹಣ್ಣಿನಿಂದ ಅಲಂಕಾರ ಮಾಡಿ ತುಂಬಾ ಗ್ರ್ಯಾಂಡಾಗೆ ಮಾಡಿದ್ರು. ಈ ವರ್ಷ ಮಾತ್ರ ದೇವ್ರಿನ ದರ್ಶನ ತೋರಿಸಿದ್ನಲ್ಲ ನಿಮಗೆ, ಅದು ಇನ್ನೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇದು ಕಲ್ಲಿನ ಮೂರ್ತಿ ಇದೆಯಲ್ಲ, ಇವನ್ನ ಎತ್ತಿದರೆ ನೀವೇನು ಅಂದ್ಕೊಂಡಿರ್ತೀರ ಅದು ಎತ್ತಿದರೆ ಇದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಸಕ್ಸಸ್ ಆಗಿದೆ, ಆಗ್ತಾನೂ ಇದೆ ಕೂಡ. ಸೊ ಹಾಗಾಗಿ ಕೊಕ್ಕನೂರು ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದೇ ಆಂಜನೇಯ ಸ್ವಾಮಿ ಅಲ್ವಾ. ಸೊ ಆಂಜನೇಯ ಸ್ವಾಮಿ ತುಂಬ ಪವರ್ಫುಲ್ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಇಷ್ಟು ವರ್ಷ ನಡೆದ್ರೆ ನಾನು ತೇರು ನೋಡೋಕೆ ಬಂದಿದ್ದಿಲ್ಲ, ಫಾರ್ ದ ಫಸ್ಟ್ ಟೈಮ್ ಬಂದಿದ್ದೀನಿ. ಅಷ್ಟು ಖುಷಿ ಆಯಿತು. ಆ ಲೈಟ್ಸ್ ಮಧ್ಯೆ ಆ ಪಟಾಕಿ ಆರಿಸೋದು ಹೇಳ್ಬೋದು, ಯಪ್ಪ ತುಂಬಾ ಚೆನ್ನಾಗಿತ್ತು. ಭಾಳ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್, ಗ್ರ್ಯಾಂಡಾಗೆ ಇತ್ತು, ಏನೇ ಇತ್ತು. ಆಮೇಲೆ ಏನಪ್ಪ ಅಂದರೆ, ಇಲ್ಲಿ ನಂಬಿ ಬಂದರ ಭಕ್ತರನ್ನ ಯಾವತ್ತೂ ಕೈ ಬಿಡಲ್ಲ ಈ ಆಂಜನೇಯ ಸ್ವಾಮಿ. ಹಾಗೆಯೇ ನಾನು ಎಷ್ಟೋ ಎಕ್ಸಾಂಪಲ್ಸ್ ನೋಡಿದ್ದೀನಿ. ಬೇರೆ ಊರಿಂದ ಬಂದು ಇಲ್ಲಿ ಅಂಗಡಿ ಇಟ್ಕೊಂಡಿರೋರು ಇದ್ದಾರೆ. ಸೊ ಅಂಗಡಿ ಇಟ್ಕೊಂಡಿರೋರನ್ನ ಕೊಕ್ಕನೂರು ಆಂಜನೇಯ ಸ್ವಾಮಿ ಎಷ್ಟು ಮೇಲೆ ಎತ್ಕೊಟ್ಟಿದ್ದಾನೆ ಅಂತಂದರೆ, ಎಕ್ಸಾಂಪಲ್ಲು ಬೇಕ್ರಿ ಒಬ್ಬರು ಅಂಕಲ್ ಇದ್ದಾರೆ. ಅವರು ಹಾಸನದಿಂದ ಬಂದು ಇಲ್ಲಿ ಬೇಕ್ರಿ ಇಟ್ಟಿದ್ದಾರೆ. ಅದೆಷ್ಟು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಗೊತ್ತಾ ಅವರಿಗೆ. ಅದರ ಅಲ್ಲದೆ ಆಮೇಲೆ ಟಾಬ್ಲೆಟ್ಸ್ ಇದು ಇರ್ಬೋದು, ಮೆಡಿಕಲ್ ಶಾಪ್ ಇರ್ಬೋದು, ನೆಕ್ಸ್ಟ್ ಬೇರೆ ನಾನಾ ನಮೂನೆ ಇಟ್ಕೊಂಡಿದ್ದಾರಲ್ಲ, ಅವ್ರಿಗೆಲ್ಲರಿಗೂ ತುಂಬ ಒಳ್ಳೆಯದೇ ಆಗಿದೆ. ಅದು ತೇರು ಅಲ್ಲಿ ಇದರಿಂದ ಹಿಡಿದು ಇಲ್ಲಿ ಮಟ್ಟ ದ್ವಾರ ಬಾಗಿಲು ಮಟ್ಟನೂ ಎಳ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಸಹ ಭಾಗಿಯಾಗಿದ್ದೆ, ನನಗೆ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಇನ್ಮೇಲಿಂದ ವರ್ಷ ಈ ಥರ ಬರ್ತೀನಿ ಅಂತ ನಾನು ಆಂಜನೇಯ ಹತ್ರ ಬೇಡ್ಕೊಳ್ತೀನಿ. ಇಷ್ಟು ಚೆನ್ನಾಗಿ ಲೈಟ್ಸ್ ವ್ಯೂಸಲ್ಲಿ ತುಂಬಾ ಚೆನ್ನಾಗಿ ಕಾಣೋದು. ಎಲ್ಲೆಲ್ಲಿಂದನೂ ದೂರದಿಂದನೇ ಬಂದು ಹೋಗ್ತಾರೆ ಫ್ರೆಂಡ್ಸ್. ಅದಾದಮೇಲೆ ಬೆಳಗ್ಗೆ ಈ ಥರ ಊರಾಡುತ್ತೆ. ಇದು ಶನಿವಾರ ಪ್ರತಿ ಶನಿವಾರನೂ ಈ ಥರ ಊರಾಡುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ದೊರೆ ಅಂತಲೇ ಹೇಳ್ಬೋದು, ಕೊಕ್ಕನೂರು ದೊರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕಂದರೆ ದೊರೆನೇ ಕಿಂಗ್ ಆಫ್ ದಿ ಕೊಕ್ಕನೂರು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಏನಪ್ಪ ಅಂದರೆ, ಈ ಕೊಕ್ಕನೂರು ಆಂಜನೇಯ ಸ್ವಾಮಿ ಚಿಕ್ಕ ಮಕ್ಕಳಿಂದನೂ ತುಂಬಾ ಇಷ್ಟ, ಅಷ್ಟು ಹುರುಪಿಂದ ಮಾಡ್ತಾರೆ, ಅಷ್ಟು ಖುಷಿಯಿಂದ ಚಿಕ್ಕ ಮಕ್ಕಳಿಂದ ಸಹ ಹಿಡಿದು ದೊಡ್ಡೋರವರೆಗೂ ಕೂಡ ಏನು ಮಾಡ್ತಾರೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ತುಂಬ ಖುಷಿಯಿಂದನೇ ಮಾಡಲಿಕ್ಕೆ ಇಷ್ಟಪಡ್ತಾರೆ ಕೆಲಸನ. ಇಲ್ಲಿ ಯಾರು ಕಷ್ಟ ಅಂತ ಹೇಳ್ಕೊಂಡು ಮಾಡಲ್ಲ, ಇಷ್ಟಪಟ್ಟೇ ಮಾಡ್ತಾರೆ ಇಲ್ಲಿ. ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ನೋಡ್ಕೊಂಬನ್ನಿ ಫ್ರೆಂಡ್ಸ್, ಹೇಗಿದೆ ಅಂತ ಹಾಕಿದ್ರು ಇದು ವಿಡಿಯೋನ. ನೋಡ್ಕೊಂಬನ್ನಿ ಯಾವ ರೀತಿ ವಿಜೃಂಭಣೆಯಿಂದ ನಡೆಯುತ್ತೆ ಅಂತ. ತುಂಬ ಲೈಟಿಂಗ್ಸಿಂದನೇ ತುಂಬಿರುವಂತಹ ಕೊಕ್ಕನೂರು, ನಮ್ಮ ಹೆಮ್ಮೆ ಕೊಕ್ಕನೂರು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂದರೆ ನೋಡಲಿಕ್ಕೆ 2 ಕಣ್ಣು ಸಾಲದು ಅಲ್ವಾ, ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ನಾವೆಲ್ಲ ಏನು ಅನ್ಕೊಳ್ತೀವಿ ಅಂದರೆ, ನಾವು ತಿರುಪತಿಗೆ ಹೋಗ್ಲಿದ್ರು ಇದೇ ನಮಗೆ ಚಿಕ್ಕ ತಿರುಪತಿ ಅಂತ ಅನ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಷ್ಟು ಚೆನ್ನಾಗಿದೆ ಇದು, ತುಂಬಾ ಚೆನ್ನಾಗಿದೆ. ಸೊ ಈ ರೀತಿ ರಥವನ್ನು ಏರಿಸಿ ರಥದಲ್ಲಿ ಕೂರಿಸಿ ಆಂಜನೇಯ ಸ್ವಾಮಿನೂ ಮತ್ತು ಬನ್ನಿ ಮಂಕಳಮ್ಮ, ಅದು ಆಳಿದುರ್ಗಮ್ಮ ಅಂತ ಇದೆ, ದುರ್ಗಾ ಪರಮೇಶ್ವರಿನೂ, ಆಮೇಲೆ ಎಲ್ಲ ನಾನಾ ನಮೂನೆ ಎಲ್ಲ ದೇವ್ರುಗಳು ಕೂಡ ಸಹ ಬಂದು ಈ ಥರ ಭಾಗಿಯಾಗ್ತವೆ. ಈ ಥರ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಹರಿಸ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಭಾಗ 1 ಆಗಿರುತ್ತೆ. ಭಾಗ 2 ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಆಗಲಿ, ನಾನು ಇನ್ನೂ ಹೆಚ್ಚು ಕಂಟೆಂಟ್ಸ್ನ ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.